Good morning, students. So in the previous class we were discussing about the lesson number 1, that is rocks and minerals, and about some of the rocks we have learned in the previous class. Like we have discussed about the igneous rocks like granite, obsidian, pumice. Okay. So next the last igneous rock that is called as basalt. Okay. Next let's study about this now. So it is a dark colored rock. Basically it is a dark colored rock. It is a dark color rock. The color is basically dark irutte. Okay, and it is formed by cooling of lava in the surface of the earth. Idu henge form agiti bhoomi melgade iruvanta lava anna cool ಮಾಡಿ ಇದನ್ನ ಫಾರ್ಮ್ ಮಾಡಿರ್ತಾರೆ. Okay, and since it is a very dense, ಹೆಂಗಿರುತ್ತಿದ್ದು it is a very dense ಅಂದ್ರೆ ಏನು, thick ಇರುತ್ತೆ, ಭಾಳ ಹೆವಿ ಇರುತ್ತೆ. ಹೆಂಗಿರುತ್ತಿದ್ದು ಅಂದರೆ ಇದರ ವೇಟ್ ಹೆಂಗಿರುತ್ತೆ, ಭಾಳ ಹೆವಿ ಇರುತ್ತೆ. ಸೊ ನಾನು ನಿನ್ನೆ ಕ್ಲಾಸ್ ಒಳಗೆ ಹೇಳಿ ಪಮೀಸ್ ಅನ್ನುವಂಥ ಒಂದು ಕಲ್ಲು ಹೆಂಗಿರುತ್ತೆ, ಭಾಳ ಲೈಟ್ ವೆಯ್ಟ್ ಇರುತ್ತೆ. ಎಷ್ಟು ಲೈಟ್ ವೆಯ್ಟ್ ಇರುತ್ತೆ ಅಂದರೆ ಅದನ್ನು ನೀವು ನೀರೊಳಗೆ ಒಗೆದ್ರೂ ಅದೇನಾಗುತ್ತೆ, ಫ್ಲೋಟ್ ಆಗುತ್ತೆ, ಸಿಂಕ್ ಆಗಂಗಿಲ್ಲ, ಮುಳುಗಂಗಿಲ್ಲ, ತೇಲಾಡ್ತೈತಿ. ಬಟ್ ಇದು ಉಲ್ಟಾ. ಓಕೆ, ಸೊ ಬಾಸಲ್ಟ್ ಅನ್ನೋ ಒಂದು ಕಲ್ಲು ಏನಿರುತ್ತೆ ಭಾಳ ಹೆವಿ ಇರುತ್ತೆ, ಅಂದರೆ ಅದು ಈಸಿಲಿ ಆಬ್ವಿಯಸ್ಲಿ ಫ್ಲೋಟ್ ಆಗಂಗಿಲ್ಲ ನೀರೊಳಗೆ. ಹೌದಾ? ಸೊ ಇಟ್ ಈಸ್ ಆಫನ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್. ಇದನ್ನು ಯೂಸ್ ಮಾಡ್ತಾರೆ for the construction of roads. ಅಂದ್ರೆ ಈ ರೋಡ್ಸ್ ಎಲ್ಲ ಕಟ್ತಿರ್ತಾರೆ ಗೊತ್ತಾ ಈಗ. ಸೊ ಈಗ ಪ್ರೆಸೆಂಟ್ ಗಳನ್ನು ನೋಡ್ಬೋದು, ಏನು ನಮ್ಮ ಉದಾಹರಣೆಗೆ ಏನು ಮಾಡ್ತಾರೆ, ರೋಡ್ ಕನ್ಸ್ಟ್ರಕ್ಷನ್ ಚಾಲು ಐತಿ. ಸೊ ಆ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಂದ್ರೆ ಈ ಬಾಸಲ್ಟ್ ಅನ್ನುವಂಥ ಕಲ್ಲನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ವೆರಿ ಲೆಸ್ ಇನ್ಫಾರ್ಮೇಷನ್ ಇಸ್ ದೇರ್ ಅಬೌಟ್ ದ ಬಾಸಲ್ಟ್. ದಟ್ ಫಸ್ಟ್ ಒನ್ ಈಸ್ ಇಟ್ ಈಸ್ ದ ಡಾರ್ಕ್ ಇನ್ ಕಲರ್ ಒಳಗೆ ಎಲ್ಲ ಡಾರ್ಕ್ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ದ ವೆರಿ ಡೆನ್ಸ್ ಅಂದರೆ ಇದು ಏನಿರುತ್ತೆ ಭಾಳ ಹೆವಿ ಇರುತ್ತೆ. ಓಕೆ, ಯು ಕ್ಯಾನಾಟ್ ಫ್ಲಿಪ್ ಇಟ್ ವೆರಿ ಈಸಿಲಿ ಬಿಕಾಸ್ ಇಟ್ ಈಸ್ ವೆರಿ ಹೆವಿ. ಆ್ಯಂಡ್ ನೆಕ್ಸ್ಟ್ ಬಾಸಲ್ಟ್ ಈಸ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಂತಂದ್ರೆ ಬಾಸಲ್ಟನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ these all stones are in the igneous rocks. ಇವೆಲ್ಲ ಸ್ಟಡಿ ಮಾಡಿದ್ದು ನಿನ್ನೆ ಮತ್ತು ಇವತ್ತು ಸ್ಟಡಿ ಮಾಡಿದ್ದು ಎಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದು igneous rocks ಬರ್ತಾವೆ. ಓಕೆ, ಸೊ ನೆಕ್ಸ್ಟ್ ಅಬೌಟ್ ದ ಸೆಡಿಮೆಂಟ್ರಿ ರಾಕ್ಸ್. ಓಕೆ, ಆ ಸೆಡಿಮೆಂಟ್ರಿ ರಾಕ್ಸ್ ಒಳಗೂ ಕೆಲವೊಂದು ಥರ ಬೇರೆ ಬೇರೆ ಕಲ್ಲು ಬರ್ತಾವೆ. ಓಕೆ, ಸೊ ವಿ ವಿಲ್ ಸ್ಟಡಿ ಆಲ್ ಆಫ್ ದೋಸ್ ಸ್ಟೋನ್ಸ್ ಒನ್ ಬೈ ಒನ್. ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ವಾಟ್ ಆರ್ ದ ಸೆಡಿಮೆಂಟ್ರಿ ರಾಕ್ಸ್. Sedimentary rocks. So, rain, winds, rivers and streams flowing down the mountains carry small pieces of rocks which get powdered as they bump against each other. So, ಏನು ಕೆಲವೊಂದು ಟೈಮ್ ಒಳಗೆ ಜೋರಾಗಿ ಮಳೆ ಆದಾಗ, ಹೌದಾ, ಜೋರಾಗಿ ಮಳೆ ಆದಾಗ ಏನು ಜೋರಾಗಿ ಗಾಳಿ ಬಿಟ್ಟಾಗ ಅಥವಾ ನದಿ ಬಂದಾಗ, ರಿವರ್ಸ್ ಬಂದಾಗ ಏನಾಗ್ತಾವೆ, ಮೌಂಟೇನ್ ಅಂದರೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡದ್ರ ಮೇಲ್ಗಡೆ ಇರುವಂಥ ಕಲ್ಲುಗಳು ಏನು ಮಾಡ್ತಾವೆ, ಸಣ್ಣ ಸಣ್ಣ ಕಲ್ಲುಗಳು ಏನು ಮಾಡ್ತಾವೆ, ಅದು ನೀರಿನ ಜೊತೆ ಹರಿದು ಕೆಳಗೆ ಬರ್ತಾವೆ, ಫ್ಲೋರಿಗೆ ಬರ್ತಾವೆ, ಕೆಳಗೆ ಬರ್ತಾವೆ. ಹೌದಾ? ಸೊ ಆ ಕಲ್ಲುಗಳು ಮ್ಯಾಗಿಂದ ಕೆಳಗೆ ಬರುತ್ತಾನ ಒಂದಕ್ಕೊಂದು ಏನು ಮಾಡ್ತಾವೆ, ಟಚ್ ಆಗ್ತಾವೆ. ಟಚ್ ಆಗಿ ಅವು ಏನು ಮಾಡ್ತಾವೆ, ದೊಡ್ಡ ಕಲ್ಲಿದ್ದು ಸಣ್ಣ ಆಗ್ತಾವೆ, ಅಂದರೆ ಹೊಡಿತಾವ. ಹೌದಾ? ನೀವು ಒಂದು ಕಲ್ಲಿಗೆ ಇನ್ನೊಂದು ಕಲ್ಲು ಬಗೆರಿ ಏನಾಗ್ತಾವೆ, ಎರಡು ಕಲ್ಲು ಹೊಡೆದು ಬಿಡ್ತಾವ. ಸೊ ಆ ಮೌಂಟೇನಿಂದ ಕೆಳಗೆ ಬರುತ್ತಾ ನಾವು ಕಲ್ಲು ಏನಾಗ್ತಾವೆ, ಹೊಡಿತಾವ ಒಂದಕ್ಕೊಂದು ಹಂಚೆ. ಹೌದಾ? ಸೊ ಸ್ಮಾಲ್ ಪೀಸಸ್ ಏನಾಗ್ತಾವೆ, ಪೌಡರ್ ಆಗ್ತಾವ. Those small bits powdered rock are carried down and deposited at the bottom of the lakes and oceans. These are called as sediments. ಸೊ ಅವು ಮ್ಯಾಗಿಂದ ಕೆಳಗಿನ ತನ ಬರುತ್ತಾನ ಕಲ್ಲು ಒಂದಕ್ಕೊಂದು ಟಚ್ ಆಗಿ ಹೊಡಿತಾವ, ಪೌಡರ್ ಆಗ್ತಾವ. ಪೌಡರ್ ಆಗಿರುವಂಥ ಕಲ್ಲು ಎಲ್ಲೂ ಮಿಕ್ಸ್ ಆಗ್ತಾವಿನ ಅಟ್ ಲಾಸ್ಟ್ ದೊಡ್ಡ ದೊಡ್ಡ ಲೇಕ್ಸ್, ಸಮುದ್ರೊಳಗೆ, ಓಷನ್ಸ್ ಒಳಗೆ ಮಿಕ್ಸ್ ಆಗ್ತಾವ. ಅವು ಕಲ್ಲಿಗೆ ನಾವೇನಂತೀವಿ, ಸೆಡಿಮೆಂಟ್ರಿ ರಾಕ್ಸ್ ಅಂತೀವಿ. ಓಕೆ, so these get deposited in the form of layers with time, and these layers are cemented together by minerals. ಅಂದ್ರೆ ನೀವು ಸೆಡಿಮೆಂಟ್ರಿ ರಾಕ್ಸನ್ನು ಎದ್ರ ಜೊತೆ ಮಿಕ್ಸ್ ಮಾಡ್ತಾರ, ಸಿಮೆಂಟ್ ಜೊತೆನೂ ಮಿಕ್ಸ್ ಮಾಡ್ತಾರ. ಹೌದಾ? ಆ್ಯಂಡ್ ಮಿನರಲ್ಸ್ ಲೈಕ್ ಬಾಸಾಲ್ಟ್, ಪಮೀಸ್, ಇವೆಲ್ಲ ಇಂಥ ಮಿನರಲ್ಸ್ ಜೊತೆ ಇದನ್ನು ಮಿಕ್ಸ್ ಮಾಡ್ತಾರ. And these layers are cemented together by minerals, their own weight and gravity. The layers slowly harden to form sedimentary rocks. You layers ಏನಾಗ್ತಾವೆ, ಸ್ಲೋ ಆಗಿ ಫಾರ್ಮ್ ಆಗ್ತಾವ. ಓಕೆ, ಸೆಡಿಮೆಂಟ್ರಿ ರಾಕ್ ಆಗಿ ಫಾರ್ಮ್ ಆಗ್ತಾವ. ಓಕೆ,
So some of the examples for sedimentary rocks are, ಕೆಲವೊಂದು examples ಅದಾವ sedimentary rocks ಗೆ. See what are the examples? First one is sandstone. Okay, sandstone. Next shale. Okay, next conglomerate. It's called conglomerate. Okay, next limestone. These are the described below. So these are the some sedimentary rocks: sandstone, shale, conglomerate, and limestone. These are the some types of ಇವೆಲ್ಲ ಏನು ರಾಕ್ಸ್ ಏರಿಯಾಗೆ ಸಂಬಂಧಪಟ್ಟಿದ್ದು sedimentary rocks ಗೆ ಸಂಬಂಧಪಟ್ಟಿದ್ದು. Okay, so we will study all of these stones or rocks one by one. Okay, so first one, let's study about the sandstone. Okay, so ಇವತ್ತು sandstone ಬಗ್ಗೆ study ಮಾಡೋಣ. Sandstone, so it is a very soft rock. Okay, so ಹೆಂಗಿರುತ್ತೆ ಇದು ಸ್ಟ್ರಕ್ಚರ್ ಇರುತ್ತೆ ಬಹಳ ಸಾಫ್ಟ್ ಇರುತ್ತೆ. Sandstone is a very soft rock and which is formed by sand particles cemented together with minerals. ಓಕೆ, ಕೆಲವೊಂದು ಮಿನರಲ್ಸ್ ಕೂಡಿ ಸ್ಯಾಂಡ್ಸ್ಟೋನ್ ಫಾರ್ಮ್ ಆಗೈತಿ. ಯಾವ ಥರದ್ದು ಮಿನರಲ್ಸ್, ವಿಚ್ ಕೈಂಡ್ ಆಫ್ ಮಿನರಲ್ಸ್, ಬೈ ಯೂಸಿಂಗ್ ದ ವಿಚ್ ಕೈಂಡ್ ಆಫ್ ಮಿನರಲ್ಸ್ ದಿಸ್ ಸ್ಯಾಂಡ್ಸ್ಟೋನ್ ಇಸ್ ಫಾರ್ಮ್ಡ್? ದ ರೆಡ್ ಫಾಲ್ಟ್, ಸಿ ಲೈಕ್ ಸಿಲಿಕಾ ಆ್ಯಂಡ್ ಕ್ವಾರ್ಟ್ಸ್. ಸಿಲಿಕಾ ಆ್ಯಂಡ್ ಕ್ವಾರ್ಟ್ಸ್ ಇವು ಎರಡು ಥರದ್ದು ಏನು ಸ್ಟೋನ್ಸ್ ಅಥವಾ ಮಿನರಲ್ಸ್ ಕೂಡಿಸಿ, ಇವೆರಡು ಥರದ ಮಿನರಲ್ಸ್ ಕೂಡಿಸಿ ಏನು ಫಾರ್ಮ್ ಆಗೈತಿ? ಸ್ಯಾಂಡ್ಸ್ಟೋನ್ ಫಾರ್ಮ್ ಆಗೈತಿ. ಸಿಲಿಕಾ ಆ್ಯಂಡ್ ಕ್ವಾರ್ಟ್ಸ್ ಮಿನರಲ್ಸ್. ಓಕೆ, ಆ್ಯಂಡ್ ಇಟ್ ಈಸ್ ಪಿಂಕ್, ಯೆಲ್ಲೋ ಆರ್ ರೆಡ್ ಇನ್ ಕಲರ್. ಸೊ ಈ ಸ್ಯಾಂಡ್ಸ್ಟೋನ್ ಒಳಗೆ ಕಲರ್ಸು ಬರ್ತಾವ. ಓಕೆ, ವಿಚ್ ಕೈಂಡ್ ಆಫ್ ಯಾವ್ಯಾವ ಕಲರ್ಸ್ ಒಳಗೆ ಸಿಗ್ತಾವ ಇವ? ಒಂದಿದ್ದು ಪಿಂಕ್, ನೆಕ್ಸ್ಟ್ ಯೆಲ್ಲೋ ಆ್ಯಂಡ್ ಆಲ್ಸೋ ರೆಡ್. ಇವು ಮೂರು ಕಲರ್ ಒಳಗೆ ಬರ್ತಾವ ಸ್ಯಾಂಡ್ಸ್ಟೋನ್. ಇಟ್ ಕ್ಯಾನ್ ಬಿ ಅವೈಲೇಬಲ್ ಇನ್ ಪಿಂಕ್, yellow and red color. Okay, so the Red Fort and Qutub Minar in Delhi are made of red sandstone. ಡೆಲ್ಲಿ ಒಳಗಿರುವಂಥ ಏನು ರೆಡ್ ಫೋರ್ಟ್ ಮತ್ತು ಕುತುಬ್ ಮಿನಾರ್ ಗೊತ್ತಾ, ಬಹಳ ಫೇಮಸ್ ಇವೆಲ್ಲ ಡೆಲ್ಲಿ ಒಳಗೆ ಅದಾವ. ಏನು ರೆಡ್ ಫೋರ್ಟ್ ಮತ್ತು ಕುತುಬ್ ಮಿನಾರ್ ಅನ್ನೋ ಎರಡು ಬಿಲ್ಡಿಂಗ್ಸನ್ನು ಎದರಲ್ಲೇ ಕಟ್ಟಾರ? ಸ್ಯಾಂಡ್ಸ್ಟೋನಲ್ಲೇ ಕಟ್ಟಾರ, ರೆಡ್ ಸ್ಯಾಂಡ್ಸ್ಟೋನ್. ಓಕೆ, ಐ ಟೋಲ್ಡ್ ಯು ದ ಸ್ಯಾಂಡ್ಸ್ಟೋನ್ ಇಸ್ ಅವೈಲೇಬಲ್ ಇನ್ 3 colors, in pink, yellow and red. Okay, so the Red Fort and Qutub Minar is built by red sandstone. Adra red color sandstone le Qutub Minar and Red Fort anna kattar. Okay, so this is about sandstone, that it is available. It is very soft rock. Sandstone is a very soft rock, and next is available in 3 colors, pink, yellow and red. So the Qutub Minar and Red Fort which are there in the Delhi are constructed by the red sandstone, and this sandstone is formed by the minerals like silica and quartz. Okay, so this is about the first sedimentary rock, sandstone. So next shale, conglomerate and limestone. The remaining rocks or stones we will discuss in tomorrow's class.